ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಬಳ್ಳಾರಿ ರೆಡ್ಡಿಗಳ ರಕ್ತ ರಾಜಕಾರಣ ಪೊಲೀಸರಿಗೆ ತಲೆನೋವಾಗಿದೆ. ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಎಸ್ಪಿ ಪವನ್ ನೆಜ್ಜೂರು ಅವರನ್ನ ಅಮಾನತುಗೊಳಿಸಲಾಗಿದೆ. ಇದರಿಂದ ನೊಂದು ಎಸ್ಪಿ ಆಗಿದ್ದಂತಹ ಪವನ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆಂಬ ವದಂತಿ ಹಬ್ಬಿದೆ. ಇದು ಸರ್ಕಾರ ಹಾಗೂ ಪ್ರತಿಪಕ್ಷ ಬಿಜೆಪಿ ನಾಯಕರ ವಾಗ್ದಾಳಿಗೆ ವೇದಿಕೆಯಾಗಿದೆ. ಹಾಗಾದ್ರೆ ಏನಿದು ಪ್ರಕರಣ ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಬಳ್ಳಾರಿ ಬಾಬುಗಳ ಬ್ಯಾನರ್ ಬಡಿದಾಟದಿಂದ ಗಣಿನಾಡಿನ ಜನತೆ ನಿತ್ಯ ಆತಂಕದಲ್ಲೇ ಬದುಕು ದೂಡುವಂತಾಗಿದೆ. ರೆಡ್ಡಿಗಳ ರಕ್ತ ರಾಜಕಾರಣಕ್ಕೆ ಬಡಪಾಯಿ ಬಲಿಯಾಗಿದ್ದಾನೆ. ಇದರ ಪರಿಣಾಮ ಅಧಿಕಾರ ವಹಿಸಿಕೊಂಡಂತಹ 24 ಗಂಟೆಗಳಲ್ಲೇ ಎಸ್ಪಿ ಪವನ್ ಸಸ್ಪೆಂಡ್ ಆಗಿದ್ದಾರೆ. ಸರ್ಕಾರದ ಈ ನಡೆ ಪ್ರತಿಪಕ್ಷ ಬಿಜೆಪಿಗೆ ಪ್ರಬಲ ಅಸ್ತ್ರವಾಗಿದೆ. ಈ ಬೆನ್ನಲ್ಲೇ ಸ್ಫೋಟಕ ಸುದ್ದಿಯೊಂದು ಹೊರಬಿದ್ದಿದೆ. ಅದೇನು ಅಂದ್ರೆ, ಅಮಾನತುಗೊಂಡಿದ್ದಂತಹ ಎಸ್ಪಿ ಪವನ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನೋದು. ಬಳ್ಳಾರಿ ಎಸ್ಪಿ ಆದಂತಹ ಒಂದೇ ದಿನದಲ್ಲೇ ಅಮಾನತುಗೊಂಡಿದ್ದಕ್ಕೆ ಮನನೊಂದಿದ್ದಂತಹ ಪವನ್ ಗೆಳೆಯನ ಫಾರ್ಮ್ ಹೌಸ್ ನಲ್ಲಿ ನಿದ್ದೆ ಮಾತ್ರೆಯನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನುವಂತಹ ವದಂತಿಗಳು ಕಾಡ್ಗಿಚ್ಚಿನಂತೆ ಹಬ್ಬಿದ್ವು. ಇದು ಸರ್ಕಾರದ ಮೇಲೆ ಮುಗಿ ಬೀಳಲು ಕಾಯ್ತಾ ಇದ್ದಂತಹ ಪ್ರತಿಪಕ್ಷ ಬಿಜೆಪಿಗೆ ಪ್ರಬಲ ಅಸ್ತ್ರವಾಗಿತ್ತು. ಇದನ್ನೇ ಬಳಸಿಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಬಿಜೆಪಿ ನಾಯಕರು ಸರ್ಕಾರದ ಮೇಲೆ ಮುಗಿಬಿದ್ರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಕೇಳಿದ್ದಾರೆ. ಇದು ಮನೆಹಾಳ ಸರ್ಕಾರ. ಐಪಿಎಸ್ ಓದಿರುವಂತಹ ಹಿರಿಯ ಅಧಿಕಾರಿಗಳೇ ಆತಂಕದಿಂದ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆಂದ್ರೆ ಸರ್ಕಾರದಲ್ಲಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲದಾಗಿದೆ. ಪವನ್ ಆತ್ಮಹತ್ಯೆ ಯತ್ನಕ್ಕೆ ಸರ್ಕಾರವೇ ನೇರ ಹೊಣೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಹೇಳಿ ಅಶೋಕ್ ಒತ್ತಾಯಿಸಿದ್ದಾರೆ. ಜ್ಞಾನವಂತರು ಅವರೇ ಇಲ್ಲಿ ಬದುಕಕ್ಕಾಗಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಇನ್ಯಾರು ಬದುಕಕ್ ಸಾಧ್ಯ? ಇದು ಮನೆಯಾಳ ಸರ್ಕಾರ, ಕೊಲೆಗಡಕ ಸರ್ಕಾರ. ಈ ಆತ್ಮಹತ್ಯೆಗೆ ನೇರ ಕಾರಣ ಈ ಸರ್ಕಾರನೇ. ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಇನ್ನೊಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪವನ್ ಆತ್ಮಹತ್ಯೆ ಯತ್ನವನ್ನ ಅಲ್ಲಗೆಳೆದಿದ್ದಾರೆ. ಅದೆಲ್ಲವೂ ಊಹಾಪೋಹ ಅಂತ ಹೇಳಿ ತಿಳಿಸಿದ್ದಾರೆ. ತಕ್ಷಣ ನಾನು ಎಸ್ಪಿ ಮಾತಾಡಿದ್ದೀನಿ. ಎಸ್ಪಿ ಯಾವ ಸ್ಟೇಜಲ್ಲಿ ನನ್ನ ಹತ್ರ ಮಾತಾಡಿದ್ದಾನೆ ಅಂತ ನನಗೂ ಅನುಭವ ಇದೆ. ನನ್ನ ಫೋನಿಂದಾನೇ ನಾನು ಮಾತಾಡಿದ್ದೀನಿ. ಏನು ಆನ್ಸರ್ ಮಾಡಬೇಕಾಗಿತ್ತು ಎತ್ತ ಅಂತ ಮಾತಾಡಿದ್ದೀನಿ. ಹಿಂದೆ ಇದ್ದ ಎಸ್ಪಿಗೂ ಮಾತಾಡಿದ್ದೀನಿ, ಐಜಿಗೂ ಮಾತಾಡಿದ್ದೀನಿ, MLAಗೂ ಮಾತಾಡಿದ್ದೀನಿ. ಒಟ್ಟಾರೆ ಬಳ್ಳಾರಿ ಎಸ್ಪಿ ಆಗಿ ಅಧಿಕಾರ ವಹಿಸಿಕೊಂಡ ಒಂದು ದಿನದಲ್ಲೇ ಬ್ಯಾನರ್ ಬಡಿದಾಟದಿಂದ ಅಮಾನತಾದ ಪವನ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೋ ಅಥವಾ ಇಲ್ಲವೋ ಅದನ್ನ ಅವರೇ ಸ್ಪಷ್ಟಪಡಿಸಬೇಕಿದೆ. ಆದರೆ ಅದಕ್ಕೂ ಮೊದಲೇ ಕಾಂಗ್ರೆಸ್ ಬಿಜೆಪಿ ನಾಯಕರು ವಾಗ್ದಾಳಿಯನ್ನ ಮಾಡಿಕೊಂಡಿದ್ದಾರೆ. ಅಶೋಕ್ ಅವರಂತೂ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನೇ ಕೇಳಿದ್ದಾರೆ. ಇದು ಮುಂದೆಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದೇ ಸದ್ಯದ ಕುತೂಹಲವಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.